ಆತ್ಮೀಯರು, ನನ್ನ ಅಚ್ಚುಮೆಚ್ಚಿನ ಸಹೋದರ, ಯುವಕರ ಕಣ್ಮಣಿ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಬೆಳೀಲಿ, ಅವರೆಲ್ಲ ಏನು ಆದರ್ಶಗಳಿದೆಯೋ ಸಕಲವು ಆ ಭಗವಂತ ಒಳ್ಳೇದು ಮಾಡಲಿ. ಇವತ್ತು ಅವರ ಹುಟ್ಟುಹಬ್ಬ. ಬಹುಶಃ ನಾನು ಮೊನ್ನೆನೇ ಹೇಳಿದೆ, ಹುಟ್ಟುಹಬ್ಬ ಇಲ್ಲ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಇಲ್ಲಿ ಒಂದು 500 ಜನ ಇದ್ದಾರೆ, ಅವ್ರಿಗೊಂದು ಸೇವೆ ಮಾಡು, ಭಗವಂತ ನಿನ್ಗೆ ಒಳ್ಳೇದು ಮಾಡ್ತದೆ ಅಂತ ಹೇಳ್ದ. ಪಾಪ ಇಲ್ಲೇ ಇವತ್ತು ಬರ್ಡೇನ ಆಚರಣೆ ಮಾಡ್ತಾ ಇದ್ದಾರೆ. ಆನೇಕಲ್ ತಾಲೂಕಿನಾದ್ಯಂತ ಸದಾ ಜನಪರ ಹಾಗೂ ನೊಂದವರ ಧ್ವನಿಯಾಗಿ ಹೋರಾಟಗಳ ಮೂಲಕವೇ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ಬಿವಿಎಸ್ ಜಿಲ್ಲಾ ಸಂಯೋಜಕರು ಹಾಗೂ ಪ್ರಖರ ಹೋರಾಟಗಾರರಾದ ಗುಡ್ಡಹಟ್ಟಿ ಅನಿಲ್ ರವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅತ್ಯಂತ ಅರ್ಥಪೂರ್ಣ ಹಾಗೂ ಮಾನವೀಯತೆಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರದರ್ ಕೇವಲ ಆಡಂಬರದ ಆಚರಣೆಗಳಿಗೆ ಸೀಮಿತವಾಗದೆ ಸಮಾಜದ ಅಸಹಾಯಕರಿಗೆ ನೆರವಾಗುವ ನಿಟ್ಟಿನಲ್ಲಿ ಸೇವಾ ಸದನದ ಆಶ್ರಿತರಿಗೆ ಭರ್ಜರಿ ಅನ್ನದಾಸೋಹ ಸೇರಿದಂತೆ 10 ಜನಪರ ಸೇವೆಗಳನ್ನು ಏರ್ಪಡಿಸುವ ಮೂಲಕ ನಾಯಕನ ಜನ್ಮದಿನಕ್ಕೆ ಭವ್ಯವಾದ ಸಾಕ್ಷಿ ಒದಗಿಸಲಾಯಿತು. ಇನ್ನು ಈ ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ಕಾಂಗ್ರೆಸ್ ಪಕ್ಷದ ಪ್ರಮುಖ ಯುವ ಮುಖಂಡರಾದ ಅತ್ತಿಬೆಲೆ ಅಭಿರೆಡ್ಡಿ, ಖ್ಯಾತ ವಕೀಲರಾದ ಜಿಗಳ ಬಾಬು ಹಾಗೂ ವಕೀಲರಾದ ಸಂಘರ್ಷರವರು ವಹಿಸಿಕೊಂಡು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಇದೇ ಭಾವುಕ ಸಂದರ್ಭದಲ್ಲಿ ನೆರೆದಿದ್ದ ನೂರಾರು ಸ್ನೇಹಿತರು, ಹಿತೈಷಿಗಳು ಹಾಗೂ ಅಪಾರ ಅಭಿಮಾನಿ ಬಳಗವು ಒಟ್ಟಾಗಿ ಸೇರಿ ಹೋರಾಟದ ಸಿಂಹ ಗುಡ್ಡಹಟ್ಟಿ ಅನಿಲ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರವನ್ನು ಹಾಕಿ ಶಾಲು ಹೊದಿಸಿ ಸಿಹಿ ಹಂಚುವ ಮೂಲಕ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಮುಂದಿನ ಅವರ ಸಾಮಾಜಿಕ ಹೋರಾಟದ ಹಾದಿಗೆ ಭರ್ಜರಿ ಯಶಸ್ಸು ಸಿಗಲಿ ಎಂದು ಹರಸಿದ್ರು. ವಿಶೇಷವಾಗಿ ಈ ಭವ್ಯ ಸಮಾರಂಭದಲ್ಲಿ ಹಿರಿಯರಾದ ಗುಡ್ಡಹಟ್ಟಿ ಶಂಬಪ್ಪ, ಯುವ ನಾಯಕರಾದ ಸರ್ಜಾಪುರ ಶಂಬಯ್ಯ, ಸಿಂಗೇನ ಅಗ್ರಹಾರ ಗೌರೀಶ್, ಶ್ರೀಧರ್ ರಾಮಸ್ವಾಮಿ, ಸಿ ಮುನಿರಾಜು, ಜಿಗಳ ದುರ್ಗೇಶ್, ಮಾಯಸಂದ್ರ ಮಂಜುನಾಥ್, ಹಾರೋಹಳ್ಳಿ ಮಂಜುನಾಥ್, ಅಶೋಕ್ ಮಹಾರಾಜ್, ಆನೇಕಲ್ ಸಾಗರ್, ಸರ್ಜಾಪುರ ಧನು, ಕಿತ್ತಗನಹಳ್ಳಿ ಚೇತನ್, ತಿಮ್ಮಸಂದ್ರ ಪ್ರದೀಪ್, ಮಡಿವಾಳ ಮಧು, ಅತ್ತಿಬೆಲೆ ಪ್ರಶಾಂತ್, ವಿನೋದ್, ಜಿಗಳ ನವೀನ್, ಮಂಚನಹಳ್ಳಿ ನವೀನ್ ಸೇರಿದಂತೆ ತಾಲೂಕಿನ ಪ್ರಮುಖ ಮುಖಂಡರು ಮತ್ತು ಅನಿಲ್ ರವರ ಅಪಾರ ಸ್ನೇಹಿತರು ಹಾಗೂ ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಗಾಂಭೀರ್ಯತೆಯನ್ನು ಹೆಚ್ಚಿಸಿದರು.
ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಸ್ನೇಹಿತರು, ಯುವ ಪೀಳಿಗೆ, ಮುಖಂಡರುಗಳು ಎಲ್ರಿಗೂ ಒಂದು ಶುಭಾಶಯಗಳನ್ನ ಹೇಳ್ತಾ, ಅನಿಲ್ಗೆ ಆರೋಗ್ಯ, ಐಶ್ವರ್ಯ, ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅದೇ ರೀತಿಯಲ್ಲಿ ತಾಲೂಕಿನ ಎಲ್ಲ ಯುವಕರಿಗೆ ಒಳ್ಳೆಯ ಅವಕಾಶ ಸಿಕ್ಕಲಿ ಪ್ರತಿಯೊಂದು. ಯಾಕಂದರೆ ನೆಕ್ಸ್ಟು ಇವತ್ತು ಇವು ಜನ್ರೇಷನ್ ಬೆಳಿಬೇಕು. ನಾವೆಲ್ಲ ಈಗ ಸುಮಾರು ವರ್ಷಗಳಿಂದ ನಾವು ಅನುಭವಿಸಿದ್ದೀವಿ. ಆದರೆ ಇವತ್ತು ಯುವಕರು ಬೆಳೆಯೋಂಥ ಒಂದು ಸಮಯ. ಅದರಲ್ಲೂ ಅನಿಲ್ ಆಗಿರ್ಬೋದು, ಗೌರೀಶ್ ಆಗಿರ್ಬೋದು, ಇನ್ನೂ ಅನೇಕ ಜನ ಇದ್ದಾರೆ ಇಲ್ಲಿ. ಅವ್ರನ್ನ ಎಲ್ಲರೂ ಹೆಸರುಗಳು ಹೇಳೋದು ನಾನು ಈ ಸಂದರ್ಭ ಹೇಳ್ತಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೊಂದೇನೆಂದರೆ ನಮ್ಮ ಗೌರೀಶ್ ಇಲ್ಲಿ ಒಂದು ಮೊದಲನೇದಾಗಿ ಸ್ಥಾಪನೆ ಮಾಡಿದ್ರು ಇಲ್ಲಿ ಸಿಪಾನಿ ಸದನದಲ್ಲಿ. ಈ ನಿಜವಾಗ್ಲೂ ಹೇಳ್ಬೇಕಾದ್ರೆ ಯಾವ ಯುವಕರು ತಂದೆ ತಾಯಿಗಳನ್ನ, ಯಾವುದೇ ಇರಲಿ, ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ಕೈ ಬಿಡಬೇಡಿ. ಇವತ್ತು ಈ ಒಳಗೆ ಸ್ಥಿತಿ ನೋಡೋಕೆ ಹೋದರೆ ನಿಜಲ್ಲಿ ಕಣ್ಣಲ್ಲಿ ನೀರು ಬಂತು ನನಗೆ. ಆ ರೀತಿಯಲ್ಲಿ ಇಲ್ಲಿ ಬಂದಿರೋ ಯುವಕರು ಯಾರೇ ಆಗಿರ್ಬೋದು, ತಂದೆ ತಾಯಿಗಳು ಸಾಕಿ ಅಂತ ಈ ಸಂದರ್ಭದಲ್ಲಿ ತಮಗೆ. ಯಾಕಂದರೆ ಮೂಲ ದೇವರು ಅವರೇ, ತಂದೆ ತಾಯಿಗಳು. ಅವ್ರಿಗೆ ಊಟ ಹಾಕಿಲ್ಲ ಅಂದಮೇಲೆ ಏನು ಪ್ರಯೋಜನ? ಆದ್ದರಿಂದ ನಾವೆಲ್ಲರೂ ಮೂಲವಾಗಿ ತಂದೆ ತಾಯಿಗಳು ಸಾಕ್ರಿ, ಕುಟುಂಬಗಳು ಸಾಕ್ರಿ. ಈ ಸಮಾಜದಲ್ಲಿ ಒಳ್ಳೆ ಕಳೆಕಳಿಂದ ನೀವು ಎಲ್ಲರೂ ಬೆಳಿಬೇಕಂತ ಇವತ್ತು ನಾವಿದ್ದಾಗ ಒಂದು 5-6 ಜನ ಇದ್ದೀವಿ ತಾಲೂಕಲ್ಲಿ. ಇವತ್ತು ಸುಮಾರು ಒಂದು 10,000 ಜನ ಯುವಕರು ಕಣ್ಣು ಬೀಳ್ತಾರೆ ಕಣ್ಣಿಗೆ. ಇದೇ ನಮ್ಗೆ ದೊಡ್ಡೊಂದು ಆಸ್ತಿ ತಾಲೂಕಲ್ಲಿ. ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ಮಾರ್ಗದಲ್ಲಿ ಈ ತಾಲೂಕಿನ ಜನಪ್ರಿಯ ಶಾಸಕರು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೋಗಿದ್ದಾರೆ. ಈಗಾಗಲೇ ಅವರಿಗೆ 60 ಕೋಟಿನ 80 ಕೋಟಿನ ಕೊಡ್ತಾ ಇದ್ದಾರೆ ತಾಲೂಕಿಗೆ ಎಲ್ಲ ಅಭಿವೃದ್ಧಿ ಬಗ್ಗೆ ಮಾಡೋದಕ್ಕೆ. ತಾವೆಲ್ಲರೂ ಸ್ಪಂದಿಸಿ ಆ ಗ್ರಾಮಗಳಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕಂತೆಲ್ಲ ಹೇಳ್ತಾ, ನಿಮ್ಮೆಲ್ರಿಗೂ ಆರೋಗ್ಯ, ಐಶ್ವರ್ಯ ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ 2 ಮಾತು ಮುಗಿಸ್ತೇನೆ. ಜೈ. ಆತ್ಮೀಯರು, ನನ್ನ ಅಚ್ಚುಮೆಚ್ಚಿನ ಸಹೋದರ, ಯುವ ನಾಯಕ, ಯುವಕರ ಕಣ್ಮಣಿ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಅತ್ಯುತ್ತಮವಾಗಿ ಬೆಳೀಲಿ. ಅವರೆಲ್ಲ ಏನು ಆದರ್ಶಗಳಿದೆಯೋ ಅವ್ರಿಗೆಲ್ಲ ಸಕಲವು ಆ ಭಗವಂತ ಒಳ್ಳೇದು ಮಾಡಲಿ. ಇವತ್ತು ಅವರ ಹುಟ್ಟುಹಬ್ಬ. ಬಹುಶಃ ನಾನು ಮೊನ್ನೆನೇ ಹೇಳಿದೆ, ಹುಟ್ಟುಹಬ್ಬ ಎಲ್ಲಿ ಮಾಡ್ಕೊತೀಯಮ್ಮ ಅಂದರೆ, ಇಲ್ಲ ನಾನು ಹೊರಗಡೆ ಹೋಗ್ತಾಯಿದ್ದೀನಿ ಅಂತ ಹೇಳ್ದ. ಬೇಡ ಇಲ್ಲಿ ಒಂದು 500 ಜನ ಇದ್ದಾರೆ, ಅವ್ರಿಗೊಂದು ದಿನದ ಊಟದ ಸೇವೆ ಮಾಡು, ಭಗವಂತ ನಿನ್ಗೆ ಒಳ್ಳೇದು ಮಾಡ್ತಾಯಿದೆ ಅಂತ ಹೇಳಿದ ತಕ್ಷಣ ಪಾಪ ಇಲ್ಲೇ ಇವತ್ತು ಬರ್ಡೇನ ಆಚರಣೆ ಮಾಡ್ತಾಯಿದ್ದಾರೆ. ಅವರೆಲ್ಲ ಯುವಕರು ಸಮೂಹನೇ ಇವತ್ತು ಬಂದು ಅವರಿಗೆ ಒಂದು ಒಳ್ಳೆ ಹುಟ್ಟುಹಬ್ಬನ ಭಾಳ ಸರಳವಾಗಿ ಅರ್ಥಪೂರ್ಣವಾಗಿ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಈ ಒಂದು ಹುಟ್ಟುಹಬ್ಬಕ್ಕೆ ಅವರ ಗುರುಗಳು ಸಮಾನ ತಂದೆಯವರು, ಅವರೆಲ್ಲ ಅವ್ರ ಕುಟುಂಬಕ್ಕೆ ಒಂದು ದೊಡ್ಡ ಕಣ್ಣು. ಸೋಂಬಪ್ಪನವರು ಬಂದು ಇವತ್ತು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದನೇ ಅವರಿಗೆ ಒಂದು ದೊಡ್ಡ ಶಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರೆಲ್ಲ ಹಿತೈಷಿಗಳಿಗೆ, ಪ್ರತಿಯೊಬ್ಬರೂ ಈ ಸಮಾಜದಲ್ಲಿ ಏನಾದರೂ ನಾವು ಮಾಡೋದು ಹೋದರೆ ಅದು ಅನ್ನ ಹಾಕೋದು. ಆ ಅನ್ನ ಹಾಕೋದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಹಾಗಾಗಿ ಇವತ್ತು ಒಳ್ಳೆಯ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಭಗವಂತ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಇರಲಿ. ಅವರು 100 ಕಾಲ ಸುಖವಾಗಿ ಬಾಳಿ ಎಲ್ಲ ಯುವಕರಲ್ಲಿ ಒಂದಾಗಿ ಸೇರಿಕೊಂಡು ಎಲ್ಲರನ್ನೂ ಒಂದು ಜೊತೆಯಲ್ಲಿ ಎಳ್ಕೊಳ್ಳೋಂಥ ಕೆಲಸವನ್ನು ಅವ್ರು ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರೀತಿಯ ಸಹೋದರ, ಅಪ್ಪಟ ಅಂಬೇಡ್ಕರ್ ಅವರ ಅಭಿಮಾನಿ, ಅನುಯಾಯಿ, ನಮ್ಮ ವಂಶದ ಕುಡಿ ಅನಿಲ್ ಅವರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಪ್ರಕೃತಿ ಅವರಿಗೆ ಆರೋಗ್ಯ, ಆಯುಷು, ಯಶಸ್ಸು ಎಲ್ಲ ರಂಗದಲ್ಲಿ ನೀಡಲಿ ಅಂತ, ಮತ್ತು ಏನು ಅವರು ಇವತ್ತಿನ ದಿವಸ ತಾಲೂಕಲ್ಲಿ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಒಳ್ಳೊಳ್ಳೆ ಸಾಮಾಜಿಕವಾಗಿ ಸಮಾಜ ವಿಶ್ಲೇಷಣೆ ತರಬೇತಿಗಳನ್ನು ನಡೆಸ್ತಾ ಏನಾದರೂ ಒಂದು ಬದಲಾವಣೆಯನ್ನು ಮಾಡಬೇಕು ಸಮಾಜದಲ್ಲಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಲ್ಲಿ ಸುಮಾರು ತರಬೇತಿಗಳನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಅದು ಮುಂದಿನ ದಿವಸಗಳಲ್ಲಿ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಈ ಥರದ ಒಂದು ಅರ್ಥಪೂರ್ಣವಾಗಿ ಅವರು ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ಳಿ, ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ವರ್ಷ ಸುಖವಾಗಿ ಬಾಳಲಿ ಅಂತ ಹಾರೈಸ್ತೀನಿ. ಜೈ. ಈ ದಿನ ನಮ್ಮ ನೆಚ್ಚಿನ ಸಹೋದರ ಆಗಿರ್ತಕ್ಕಂಥ BVS ಜಿಲ್ಲಾ
ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರೀತಿಯ ಸಹೋದರಾಗಿರ್ತಕ್ಕಂಥ ಗುಡ್ಡೇಟಿ ಅನಿಲ್ರವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಸಿಪಾನಿ ಆಶ್ರಮದಲ್ಲಿ ಭಾಳ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಸಮಾಜಕ್ಕೆ ಅರ್ಥೈಸಿಕೊಂಥ ಒಂದು ಕೆಲಸವನ್ನು ಇವತ್ತು ನಮ್ಮ ಅನಿಲವರು ಮಾಡಿದ್ದಾರೆ. ಇವತ್ತು ಸಿಪಾನಿ ಆಶ್ರಮದಲ್ಲಿ ಸುಮಾರು 300ರಿಂದ 400 ಜನಕ್ಕೆ ವೃದ್ಧಾಶ್ರಮ ವೃದ್ಧರು ಇರತಂಥ ಸಂದರ್ಭದಲ್ಲಿ ಅವರಿಗೆ ಊಟದ ಅನ್ನದಾಸೋಹವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ಕೃತಜ್ಞತೆ ಹೇಳ್ತೇನೆ. ಮತ್ತು ಅದೇ ರೀತಿಯಾಗಿ ಇವತ್ತು ಯುವಕರು ಇವತ್ತು ಹುಟ್ಟುಹಬ್ಬವನ್ನು ಭಾಳ ಆಡಂಬರದಿಂದ ಆಚರಣೆ ಮಾಡ್ತಾರೆ. ಹಾಗಾಗಿ ಇವತ್ತು ಅರ್ಥಪೂರ್ಣವಾಗಿ ಇವತ್ತು ಏನು ಇವತ್ತು ದಾನಕ್ಕಿಂತ ಮಹಾದಾನ ಅನ್ನದಾನ ಅಂತ ಹೇಳ್ಬಿಟ್ಟು ಇವತ್ತು ಏನು ವಿಶೇಷವಾಗಿ ಅರ್ಥೈಸಿದ್ದಾರೆ, ಅವರಿಗೆ ಮೊದಲನೇ ಕೃತಜ್ಞತೆ ಹೇಳ್ತೇನೆ. ಮತ್ತು ಅದೇ ರೀತಿಯಾಗಿ ಇವತ್ತು ಎಲ್ಲ ಯುವಕರು ಇವತ್ತು ಬಂದು ನಮ್ಮ ಅನಿಲವರಿಗೆ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಇಡೀ ಒಂದು ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯಕ್ಕೆ ಯಶಸ್ವಿಯಾಗಲಿ, ಮತ್ತು ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಏನಿವತ್ತು ಸಡಗರದಿಂದ ನಮ್ಮ ಸಹೋದರ ಅನಿಲ್ ಅವ್ರದ್ದು ಹುಟ್ಟುಹಬ್ಬವನ್ನು ಭಾಳ ವಿಶೇಷವಾಗಿ ಏನು ಆಶ್ರಮದಲ್ಲಿ ಆಚರಣೆ ಮಾಡಿದ್ದಾರೆ. ಅನ್ನವನ್ನು ಹಾಕೋ ಮುಖಾಂತರ, ಗಿಡ ಮರಗಳನ್ನು ಬೆಳೆಸೋ ಮುಖಾಂತರ ಯುವಕರಿಗೂ ಒಂದು ಮಾದರಿಯಾಗಿ ಇವತ್ತಿನ ದಿನ ಎಲ್ಲ ಯುವಕರಿಗೂ ಒಂದು ಮಾದರಿಯಾಗಿ ಪ್ರಾಮಾಣಿಕ ವ್ಯಕ್ತಿ ಅಂತ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಅನಿಲ್ ಹೇಳ್ಬೇಕಂದ್ರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನಮ್ಮ ಅನಿಲ್ ಆಗಲಿ ಸಂಘಟನೆಯಲ್ಲಿ ಆಗ್ಬೋದು, ಯಾವುದೇ ಒಂದು ಏನೇ ಒಂದು ಕಷ್ಟ ಸುಖ ಯಾರೇ ಬಂದರೂ ಪ್ರಾಮಾಣಿಕವಾಗಿ ಒಂದು ಕೆಲಸವಂತ ಮಾಡಿಕೊಡುವಂಥ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕೊಡ್ತೀನಿ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಿ ಒಳ್ಳೆ ಕೆಲಸಗಳು ಮಾಡಲಿ. ಅವರು ಈ ಜೊತೆಲಿ ನಾವು ಯಾವಾಗಲೂ ಇರ್ತೀವಿ. ಅವರು ಒಳ್ಳೆ ನಾಯಕರು, ಯುವಕರ ಬಗ್ಗೆ ಒಳ್ಳೆ ಮಾದರಿಯಾಗಿರುವಂಥವ್ರು, ಒಳ್ಳೆ ನಡೆ ನುಡಿ ವ್ಯಕ್ತಿ ಹೊಂದಿರುವಂಥವ್ರು. ಅವರು ದೇವರು ಅವ್ರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಈ ಭಗವಂತನಲ್ಲಿ ಕೇಳ್ಕೊತೀನಿ. ನಮ್ಮ ಸ್ನೇಹಿತರು ಮತ್ತು BVS ಜಿಲ್ಲಾ ಅಧ್ಯಕ್ಷರಾದ ಗುಡ್ಡೇಟಿ ಅನಿಲ್ ಬ್ರದರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆಯುಷು ಆರೋಗ್ಯ ಮತ್ತು ಎಲ್ಲ ಕೊಡಲಿ ಅಂತ ಕೇಳ್ಕೊತೀನಿ. ಇನ್ನೊಂದು ಸರಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ದೇವರು ಒಳ್ಳೇದು ಮಾಡಲಿ. ಪ್ರಾಣ ಸ್ನೇಹಿತ, ನನ್ನ ಬಾಲ್ಯದ ಗೆಳೆಯ, BVSನ ಜಿಲ್ಲಾಧ್ಯಕ್ಷರು ಆದಂಥ ಗುಡ್ಡೇಟಿ ಅನಿಲ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವ್ರಿಗೂ ಅವ್ರಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ಳೋದೇನೆಂದರೆ, ನನ್ನ ಆತನ ಸಂಬಂಧ ಒಂದೇ ತಾಯಿಯ ಮಕ್ಕಳಿಲ್ಲ ಆದ್ರೂ ನಾನಾಗ್ಬೋದು, ಸಂಘ ಆಗ್ಬೋದು, ಅನಿಲ್ ಆಗ್ಬೋದು, ಆ ಒಂದೇ ತಾಯಿ ಮಕ್ಕಳು ಅಲ್ಲದೇ ಇದ್ರೂ ನಮ್ಮ ಬಾಂಧವ್ಯ ಅದಕ್ಕೂ ಮಿಗಿಲಾಗಿರ್ತದೆ. ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮುಂದಿನ ರಾಜಕೀಯ ಭವಿಷ್ಯ ತುಂಬ ಸುಸೂತ್ರವಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ, 100 ವರ್ಷ ಚೆನ್ನಾಗಿರಿ ಅಧ್ಯಕ್ಷರೇ. ಆತ್ಮೀಯ ಗೆಳೆಯರು, ನನ್ನ ಕುಚುಕು ಗೆಳೆಯರಾಗಿರ್ತಕ್ಕ ಅನಿಲ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧರು ಸದಾ ಅವ್ರ ಮೇಲೆ ಸದಾ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ. ನಮ್ಮ ಪ್ರೀತಿಯ ಅನಿಲ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಮ್ಮ ಮೇಲೆ ಸದಾ ಅವ್ರ ಆಶೀರ್ವಾದ, ಬಾಬಣ್ಣ ಆಶೀರ್ವಾದ, ಸಂಗಣ್ಣ ಅವರು ಮೂವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ. ನಮ್ಮ ಭೀಮೋತ್ಸವ ನಾಯಕರಾದ ನಮ್ಮ ಆತ್ಮೀಯ ಅಣ್ಣನಾದ ಗುಡ್ಡೇಟಿ ಅನಿಲನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಸಿಪಾನಿ ಆಶ್ರಮದಲ್ಲಿ ವಿಶೇಷವಾದಂಥ ದಿನ. ನಾನು ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗದೇ ಇರ್ತಕ್ಕಂಥ ದಿನ. ಇವತ್ತು ಹುಟ್ಟುಹಬ್ಬದ ದಿನವನ್ನು ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರು ಈ ಒಂದು ಜಾಗದಲ್ಲಿ ಬಂದು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ನಾನು ಮೊದಲನೇದಾಗಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲಿ ಒಂದು ಹುಟ್ಟುಹಬ್ಬ ಅಂದರೆ ಒಂದು ದುಂದುವೆಚ್ಚ ಮಾಡೋದಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಏನೋ ಒಂದು ಆಚರಣೆ ಮಾಡೋದಾಗಿರ್ಬೋದು, ಆ ಒಂದು ಇದರಲ್ಲಿ ಕಾಲಹರಣ ಮಾಡ್ತಾಯಿದ್ದಾರೆ. ಆದರೆ ನನಗೆ ಇಲ್ಲಿ ಬಂದು ಒಂದು 4 ಜನಕ್ಕೆ ಊಟ ಹಾಕೋದಕ್ಕೆ ಒಂದು ಪ್ರೇರಣೆ ಯಾರಪ್ಪ ಅಂದರೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಗೌರೀಶ್ ಅಣ್ಣವರು, ನಮ್ಮ ರಾಮಸಮ್ಮಣ್ಣವರು, ನಮ್ಮ ಅಭಿರೆಡ್ಡಿಯವರು, ನಮ್ಮ ಸಂಘರ್ಷ್ ಅವರು, ಬಾಬು ಅವರು ಮೊನ್ನೆ ಒಂದು 3 ದಿನದ ಹಿಂದೆ ಹಿಂಗೆ ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೆ, ಇದೊಂದು ಒಳ್ಳೆಯ ಸಾಮಾಜಿಕ ಕೆಲಸ ನೀನು ಮಾಡು, ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದೆಯಾ, ಇದನ್ನ ಬಿಡೋದು ಬೇಡ, ನಾವೆಲ್ಲ ಸೇರಿ ಮಾಡ್ತೀವಿ, ನೀವು ಬರಬೇಕಂತ ಹೇಳಿದ್ದಕ್ಕೇ ಇವತ್ತು ಬಂದು ಇಲ್ಲಿ ಎಲ್ರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ನಮಗೆ ಆಶೀರ್ವಾದ ಮಾಡೋದಕ್ಕೆ ನಮ್ಮೆಲ್ಲರ ಹಿರಿಯರು, ನಮ್ಮ ಗುಡ್ಡೇಟಿ ಶಿವಮ್ಮಣ್ಣವರು, ನಮ್ಮ ರಾಮಸಮ್ಮಣ್ಣವರು, ಗೌರೀಶ್ ಅಣ್ಣವರು, ಮತ್ತು ಅತ್ತಿಬೆಲೆ ಮುನ್ರಾಜಣ್ಣವರು, ಆರೋಳಿ ಮಂಜಣ್ಣವರು,
ಮತ್ತು ಮಾಯಸಂದ್ರ ಮಂಜಣ್ಣವರು, ನಮ್ಮ ಅಭಿರೆಡ್ಡಿಯವರು, ಸಂಘರ್ಷ್ ಅವರು, ಬಾಬು ಅವರು, ಅದೇ ರೀತಿ ನಮ್ಮ ದುರ್ಗೇಶು, ನವೀನು, ಅಶೋಕಣ್ಣವರು, ಮತ್ತು ಸಾಗರ್ ಅವರು, ಮತ್ತು ಇನ್ನೂ ಅನೇಕ ನನ್ನ ಪ್ರೀತಿಯ ಸ್ನೇಹಿತರು, ಒಡನಾಡಿಗಳು, ಸಹೋದರರು, ನನ್ನ ವಿಶ್ವಾಸಿಗಳು ಇಲ್ಲಿ ಬಂದು ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಪರವಾಗಿ ನಾನು ಕೇಳ್ಕೊಳ್ತೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ. ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಯಾವತ್ತೂ ಧಕ್ಕೆ ಬರೆದುವ ರೀತಿಯಲ್ಲಿ ನಡ್ಕೊಳ್ತೇನೆ. ನಾನೇನು ಬಾಬಾ ಸಾಹೇಬ್ರ ಕನಸು ಏನಿದೆಯೋ ಆ ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡುವಂಥ ಮತ್ತು ಸಾಮಾಜಿಕ ಬದಲಾವಣೆ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.